ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ನನ್ನ ಮಗಳ ಜೊತೆ ಮಾಲಿಗೆ ಹೊರಟಿದ್ದೀನಿ. ಸೊ ಇವತ್ತು ಕನಕದಾಸ ಜಯಂತಿ ಇರೋದ್ರಿಂದ ನನಗೆ ಸ್ಕೂಲ್ ಲೀವ್ ಇದೆ. ಸೊ ಮಗುಗೂ ಸ್ಕೂಲ್ ಲೀವ್ ಇತ್ತು. ಸೊ ಹಾಗಾಗಿ ಮಾಲಿಗೆ ಹೋಗಿ ಬರೋಣ ಅಂತ ಹೇಳಿ ರೆಡಿಯಾಗಿ ಹೊರಟಿದ್ದೀವಿ. ಸೊ ನಮ್ಮ ಟೀಚರ್ಸು ಕೂಡ ಬರ್ತಿದ್ದಾರೆ ಮಾಲಿಗೆ. ಸೊ ಹಾಗಾಗಿ ನನ್ನ ಮಗಳು ಕೂಡ ತುಂಬಾ ಕೇಳ್ತಿದ್ಲು, ಮಮ್ಮಿ ಮಾಲಿಗೆ ಹೋಗೋಣ ಚೆನ್ನಾಗಿರುತ್ತೆ ಅಂತ ಹೇಳಿ. ಪಪ್ಪ ಜೊತೆ ತುಂಬ ಸತಿ ಬಂದಿದ್ದಾಳೆ ಮಾಲ್ಗೆ. ಸೊ ಅವಳಿಗೂ ಸ್ವಲ್ಪ ಚೇಂಜಸ್ ಇರಬೇಕಲ್ವ. ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ಕೇಳ್ತಿದ್ರು. ಸೊ ಹಾಗಾಗಿ ಕರ್ಕೊಂಡು ಬಂದೆ ನಾನು. ಏನು ಬೇಕು ದೀಪು? ಗಮ್ಮದು. ತೋರ್ಸಮ್ಮ. ಏನಕ್ಕೆ ಅದು? ಏನಿದು? ಕಾರು. ಏನಕ್ಕದು ನಿಂಗೆ? ಶಾರ್ಪ್ನರ್ ಮತ್ತೆ ನೋಡೋಣ ಇದು. ಓಪನ್ ಮಾಡಬಾರ್ದು ಹಂಗೆ. ಶಾರ್ಪ್ನರ್ ಇಲ್ಲಿ ಶಾರ್ಪ್ ಮಾಡೋದು. ಕೊಡಬಾರ್ದು, ಅಲ್ಲಿ ತಗೊಳ್ಳಲ್ಲ, ಇಲ್ಲಿ ತಗೋತಾರೆ. ತಿಂತೀರಾ ಬೇಕು? ನಮ್ಮ ದೀಪಮ್ಮ ಹಾಗೆ ನಮ್ಮ ಚೈತ್ರಮ್ಮ ಮಗಳು ಪೂರ್ವಿಕಾ ಇಬ್ಬರು ಸೇರಿಕೊಂಡು ಮಾಲೆಲ್ಲ ಸುತ್ತಾಡಿಕೊಂಡು ತುಂಬ ಎಂಜಾಯ್ ಮಾಡ್ತಿದ್ರು. ಸೊ ನಮ್ಮ ಟೀಚರ್ಸ್ ಎಲ್ಲ ಮೂವಿ ನೋಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ಲ. ಸೊ ಅದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಯಾಕಂದರೆ ಒಬ್ಬರು ಮಗುನ ಮನೇಲಿ ಬಿಟ್ಟು ಬಂದಿದ್ದರು, ಇನ್ನೊಬ್ಬರಿಗೆ ಮನೆಗೆ ಹೋಗೋದು ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮೂವಿನ ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಸೊ ನೆಕ್ಸ್ಟ್ ಟೈಮ್ ಮೂವಿ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ನೆಕ್ಸ್ಟ್ ಕ್ರಿಸ್ಮಸ್ ಬರ್ತಿದೆ ಅಲ್ವಾ, ಆ ಇವೆಂಟು ಕೂಡ ನಮ್ಮ ಸ್ಕೂಲಲ್ಲಿ ತುಂಬಾ ಗ್ರ್ಯಾಂಡಾಗಿ ಮಾಡ್ತೀವಿ. ಸೊ ಆ ಟೈಮಲ್ಲಿ ಎಲ್ಲ ಟೀಚರ್ಸು ಒಂದೇ ಥರ ಡ್ರೆಸ್ನ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನೋಡ್ತಿದ್ವಿ ಡ್ರೆಸ್ಸಸ್ ಸಿಗುತ್ತಾ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಅಲ್ಲಿ ಡ್ರೆಸ್ಸಸ್ ಎಲ್ಲ. ಸೊ ಹಾಗಾಗಿ ಟೀಚರ್ಸ್ ಎಲ್ಲ ಸೇರಿ ಒನ್ ಡೇ ಪ್ಲ್ಯಾನ್ ಮಾಡ್ಕೊಂಡು ಬಂದು ಎಲ್ಲರೂ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಎಲ್ಲರೂ ಮಾಲೆಲ್ಲ ಸುತ್ತಾಡಿಕೊಂಡು ಏನಾದರೂ ತಿಂದ್ಕೊಂಡು ಮನೆಗೆ ಹೊರಡೋಣ ಅಂತ ಹೇಳಿ ಬರ್ಗರ್ನ ಆರ್ಡರ್ ಮಾಡ್ಕೊಂಡ್ವಿ. ಬರ್ಗರ್ ಜೊತೆ ಕೋಲ್ಡ್ ಕಾಫಿ ಮತ್ತು ಹಾಟ್ ಕಾಫಿನ ಆರ್ಡರ್ ಮಾಡ್ಕೊಂಡಿದ್ವಿ. ನಮ್ಮ ದೀಪುಗೆ ಬರ್ಗರ್ ಅಷ್ಟು ಇಷ್ಟ ಆಗಲಿಲ್ಲ, ಫ್ರೆಂಚ್ ಫ್ರೈಸ್ನ ಮಾತ್ರ ಕೆಚಪಲ್ಲಿ ತಿಂತಿದ್ರು. ಸೊ ಇನ್ನು ನನ್ನ ಮಗನ್ನ ಮಾತ್ರ ನಾನು ಇಲ್ಲಿವರೆಗೂ ಮಾಲಿಗೆ ಕರ್ಕೊಂಡೇ ಬಂದಿಲ್ಲ. ನಾವು ಬರೋದಕ್ಕೆ ಪ್ಲ್ಯಾನ್ ಮಾಡಿದಾಗೆಲ್ಲ ಅವನು ಊರಲ್ಲೇ ಇರ್ತಾನೆ. ಸೊ ಅವನು ಊರಲ್ಲಿ ಇದ್ದಿದ್ದ ಟೈಮಲ್ಲೇ ಆಲ್ಮೋಸ್ಟ್ ನಾವು ಬಂದು ಹೋಗಿದ್ದೀವಿ ಮಾಲ್ಗೆ. ಈ ವಿಡಿಯೋನೇನಾದರೂ ನನ್ನ ಮಗ ನೋಡಿಬಿಟ್ರೆ ಅಂತೂ ತುಂಬಾ ಕೆಲಸ ಕೊಡ್ತಾನೆ ನನಗೆ. ಅಕ್ಕನ ಮಾತ್ರ ಯಾವಾಗಲೂ ಕರ್ಕೊಂಡು ಹೋಗ್ತೀರಾ, ನಾನೇನು ಮಾಡಿದ್ದೀನಿ, ನನ್ನ ಯಾಕೆ ಕರ್ಕೊಂಡು ಹೋಗ್ತಿಲ್ಲ ಅಂತ ತುಂಬಾ ತಲೆ ತಿಂತಾನೆ. ಸೊ ನೆಕ್ಸ್ಟ್ ಸಂಡೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಕರ್ಕೊಂಡೇ ಬರಬೇಕು ಅಂತ ಹೇಳಿ. ನೋಡಬೇಕು, ಕರ್ಕೊಂಡು ಬಂದು ಸ್ವಲ್ಪ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಈ ಜೀಪ್ ಆಡಿರೋದೇನಾದರೂ ಅವ್ನು ನೋಡಿಬಿಟ್ರೆ ಅಂತೂ ತುಂಬಾ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅವನು. ಸೊ ನೆಕ್ಸ್ಟ್ ಸಂಡೇ ಹರ್ಷನ್ನ ಇಲ್ಲಿಗೆ ಕರ್ಕೊಂಡು ಬಂದು ಗೇಮ್ಸ್ ಎಲ್ಲ ಆಡಿಸ್ಕೊಂಡು ಅವನಿಗೆ ಹ್ಯಾಪಿ ಆಗೋ ಥರ ಏನೇನು ಕೇಳ್ತಾನೆ ಅದನ್ನೆಲ್ಲ ಕೊಡಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನೋಡಬೇಕು ಅವನು ಯಾವ ಥರ ಎಂಜಾಯ್ ಮಾಡ್ತಾನೆ ಅಂತ ಹೇಳಿ ಕರ್ಕೊಂಡು ಬರೋಣ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಇಲ್ಲ ಅಂದರೆ ಅಂತೂ ನನ್ನಂತೂ ಬದುಕೋಕ್ಕೆ ಬಿಡೋಲ್ಲ ಅವನು. ಟಾರ್ಚರ್ ಕೊಡ್ತಾ ಇರ್ತಾನೆ, ಮಮ್ಮಿ ಮಾಲು ಎಲ್ಲಿ ನಾನು ಕರ್ಕೊಂಡು ಹೋಗಿಲ್ಲ ಅಂತ ಕೇಳ್ತಿರ್ತಾನೆ. ಸೊ ದೀಪಮ್ಮನಿಗೆ ಜೀಪ್ ಆಡಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ 8:30 ಆಗೋಗಿತ್ತು. ಸೊ ರಘು ಅವರು ಇನ್ನು ಮನೆಗೆ ಹೋಗಿ ಅಡುಗೆ ಮಾಡೋದೇನು ಲೇಟ್ ಆಗೋಗ್ಬಿಟ್ಟಿದೆ, ನಿನಗೂ ಸುಸ್ತಾಗಿರುತ್ತೆ ಅಂತ ಹೇಳಿ ಅಲ್ಲೇ ಟೋಲ್ ಹತ್ರ ಒಂದು ಅವ್ರ ಫ್ರೆಂಡ್ ಹೋಟೆಲ್ ಇತ್ತು. ಸೊ ಅಲ್ಲೇ ಪಾರ್ಸಲ್ ತೊಗೊಂಡ್ರು. ರಘು ಅವರು ಊಟನ ಮುಗಿಸ್ಕೊಂಡಿದ್ರಂತೆ. ಸೊ ಹಾಗಾಗಿ ನಾನು ನನ್ನ ಮಗಳು ಊಟ ಮಾಡ್ಕೊಂಡ್ವಿ. ಗೊತ್ತಿಲ್ಲ ಈ ವಿಡಿಯೋನ ಯಾವಾಗ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ. ಸೊ ಹುಷಾರಿಲ್ದಿರೋ ಕಾರಣ ಸುಮಾರು ದಿನ ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ಈ ವಿಡಿಯೋನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.